ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಕುಂದಲವರಿಗೆ ಅಧಿಕಾರಿಗಳಿಗೆ ಧಿಕ್ಕಾರ. ಒಂಚೂರು ಜೋರಾಗಿ. ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ. ನಾನು ಕುಂದಲೂರು ಗ್ರಾಮದಲ್ಲಿ ಸುಮಾರು 40 ವರ್ಷದಿಂದ ವಾಸ ಮಾಡ್ತಾ ಇದ್ದರೆ ನನ್ನ ವಿಕಲಚೇತನ ಅನುದಾನದ ಅಡಿಯಲ್ಲಿ ಗ್ರಾಮ ಪಂಚಾಯತಿಗೆ ಸುಮಾರು ವರ್ಷಗಳಿಂದ ಅರ್ಜಿ ಕೊಟ್ಟಿದ್ದೆ, ನಿವೇಶನಕ್ಕೆ ಅಂತ ಕೊಟ್ಟರು. 2010ರಲ್ಲಿ ಕೊಟ್ಟಿದ್ದೀನಿ. ಇದುವರೆಗೂ ಅರ್ಜಿ ಯಾವುದೇ ರೆಸ್ಪಾಂಡ್ ಮಾಡಿಲ್ಲ, ಹಿಂಬರಹನ್ನು ನೀಡಿಲ್ಲ. ಅದೇ ಥರ ನೀವು ಗಂಡು ಮಗು ಕೊಡೋಕೆ ಬರಲ್ಲ, ಹೆಣ್ಮಕ್ಳು ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ತಾಯಿ ಹೆಸರಲ್ಲಿ ಒಂದು ನಿವೇಶನ ಮಂಜೂರು ಮಾಡಿದ್ರು. ನಿವೇಶನ ಮಂಜೂರು ಮಾಡಿದಾಗ ಒಂದು GPS ಮಾಡಿ ಒಂದು ಇದು ಕೊಟ್ಟರು, ದಾಖಲೆಗಳೆಲ್ಲ ನಮ್ಮ ಹತ್ರ ಪಡ್ಕೊಂಡ್ರು ಸಹ ಅವರು ಮತ್ತೆ ಏನು ಮಾಡಿದ್ರು ಅಂದರೆ 29,000 ರೂಪಾಯಿ ಬಿಡುಗಡೆ ಮಾಡಿದ್ರು. ಬಿಡುಗಡೆ ಮಾಡಿದ ಹಂತದಲ್ಲಿ ಅದನ್ನು ಹಂಗೆ ಬೆಳೆಸಿದ್ರು. ನಮ್ಮ ಕಾರಣಗಳಿಂದ ಸ್ವಲ್ಪ ತೊಂದರೆ ಆಯಿತು. ನಾವು ಸ್ವಲ್ಪ ಕಾಮಗಾರಿ ಸ್ಥಗಿತ ಮಾಡಿದ್ವಿ. ಮತ್ತು ಅವರು ಏನು ಮಾಡಿದ್ರಂತೆ 2011 ಕೊಟ್ಟಂಗೆ ಬೇರೆಯವ್ರಿಗೆ ಒಬ್ಬರಿಗೆ 3 ದಾಖಲೆ ಕೊಟ್ಟಿದ್ದಾರೆ. ಆ ದಾಖಲೆ ಹೆಂಗೆ ಕೊಟ್ಟರೆ ಅಂತ ಹೇಳ್ಬಿಟ್ಟು ನಾನು PDO ಅಧಿಕಾರಿಗಳಿಗೆ ಮನವಿ ಮಾಡಿದೆ ಸುಮಾರಷ್ಟು ಸಲ. 2010ರಿಂದ ಮನವಿ ಕೊಡ್ತಾನೆ ಇದ್ದೀನಿ. ಇದುವರೆಗೂ ಯಾವುದೇ ಥರ ಹಿಂಬರಹ ಕೊಟ್ಟೇ ಇಲ್ಲ. ಮಾಹಿತಿ ಹಕ್ಕಲ್ಲಿ 4 ಅರ್ಜಿ ಹಾಕಿದ್ದೀನಿ, ಇದುವರೆಗೂ ಹಿಂಬರಹ ಇಲ್ಲ. ನಾನು ಕೋರ್ಟ್ಗೆ ಹೋಗಿ ಅಂತ ಹೇಳಿದರೆ ನಾನು ಆಯುಕ್ತರ ಹತ್ರ ಕೋರ್ಟ್ಗೆ ಹೋಗಿದ್ದೀನಿ, ಅದಕ್ಕೂ ರಿಪ್ಲೈ ಇಲ್ಲ. ಈಗ ಕಳೆದ ವರ್ಷಗಳಿಂದ ಪಂಚಾಯತ್ ಬಂದು ಕೇಳ್ತಾ ಇದ್ದೀನಿ, ಯಾವುದೇ ರೆಸ್ಪಾನ್ಸ್ ಇಲ್ಲ. ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀನಿ, ಇದಕ್ಕೆ ಯುಒಗೆ ಅರ್ಜಿ ಕೊಟ್ಟಿದ್ದೀನಿ, ಅವ್ರ ಹತ್ರಿಂದ ಏನು ರೆಸ್ಪಾನ್ಸ್ ಇಲ್ಲ. ಆದ್ದರಿಂದ ನಾನು ಮನನೊಂದು ಸುಮಾರು 3 ದಿವಸಗಳಿಂದ ಇಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀನಿ. ಇದುವರೆಗೂ ಯಾವ ಒಬ್ಬ ಅಧಿಕಾರಿ ಬಂದು ಇದು ಏನು ಪರಿಸ್ಥಿತಿ ಇದೆ ಅಂತ ವಿಚಾರಣೆ ಮಾಡಿಲ್ಲ. ವಿಚಾರಣೆ ಮಾಡದೆ ಇದ್ದಾಗ ನಮ್ಮ ಕಾರಣಾಂತರಗಳಿಂದ ನಮ್ಮ ಮಾನವ ಹಕ್ಕುಗಳ ಜಿಲ್ಲಾಧ್ಯಕ್ಷರಾದ ಭೈರವಗೌಡ ನನ್ನನ್ನು ಫೋನ್ ಮಾಡಿ ತಿಳ್ಕೊಂಡು ಏನಪ್ಪ ನಿನ್ನ ಪರಿಸ್ಥಿತಿ ಅಂತ ಕೇಳಿಬಿಟ್ಟು ನಮ್ಮ ವಿಚಾರಣೆ ಮಾಡಿ, ಸರ್ ಈ ಥರ ನಮ್ಗೆ ಸಮಸ್ಯೆ ಇದೆ ಅಂತ ಹೇಳಿದಪ್ಪ, ನಿಮ್ಮ ಬೆನ್ನಿಂದ ನಾವು ಇದ್ದೀವಿ, ನಾನು ಏನು ಕಷ್ಟ ಬರಲಿ ನಿಮ್ಮ ಬೆನ್ನಿಂದ ಇರ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ನಮಗೆ ಈ ಪ್ರೋತ್ಸಾಹ ಕೊಟ್ಟು ನಮ್ಮನ್ನ ಈ ಮಟ್ಟದಲ್ಲಿ ಇಟ್ಟಿದ್ದಾರೆ. ಮುಂದೆ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ನಮ್ಮ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಒಂದು ಹಿಂಬರ ಕೊಟ್ಟಿಲ್ಲ ಈ ಅಧಿಕಾರಿಗಳು. ಈ ನಡೀತಕ್ಕಂಥ ಆಡಳಿತ ಮಂಡಳಿ ಅನ್ಫಿಟ್ ಅಂದ್ಕೊತೀನಿ. ನನ್ನೊಂದು ಅನಿಸಿಕೆ ಪ್ರಕಾರ ಅನ್ಲಾಯಕ್ ಅನ್ಕೊತೀನಿ. 3 ವರ್ಷದಿಂದ 35 ಅರ್ಜಿಗಳು, 5 ಮಾಹಿತಿ ಹಕ್ಕಲ್ಲಿ ಕೇಳಿದ್ದೀನಿ. ನೀವು ಏನೇನು ಯೋಜನೆಗಳು ಮಾಡಿದ್ದೀರಾ, ಏನೇನು ಯಾರ್ಯಾರಿಗೆ ಅನುದಾನ ಕೊಟ್ಟಿದ್ದೀರಾ, ಯಾವ ಕಾಮಗಾರಿ ಮಾಡಿದ್ದೀರಾ ಅಂತ ಹೇಳ್ಕೊಟ್ಟಿದ್ದೀನಿ. ಒಂದು ಹಿಂಬಾರ ಕೊಟ್ಟಿಲ್ಲ. ಅಂಥ ಭ್ರಷ್ಟ ಅಧಿಕಾರಿಗಳು ಈ ಕುಂದಲಗುರ್ಕಿ ಗ್ರಾಮ ಪಂಚಾಯತಿಯಲ್ಲಿರುವ ಅಧಿಕಾರಿಗಳು ಯಾವ ಮಟ್ಟಕ್ಕಿದೆ ಅಂತ ಸ್ವಲ್ಪ ಸರ್ಕಾರ ಮೇಲಧಿಕಾರಿಗಳು ಯೋಚನೆ ಮಾಡಬೇಕು. 3 ವರ್ಷ ಕೊಟ್ಟಿಲ್ಲ ಅಂದರೆ ಅವ್ರೇನು ಮಾಡ್ತಾ ಇದ್ದಾರೋ ಅಂತ ನನಗೆ ಗೊತ್ತಿಲ್ಲ. ಇಲ್ಲಿ ಕುರಿ ಮೇಸಕ್ಕೆ ಬರ್ತಾ ಇದ್ದಾರೋ ಇಲ್ಲ ಇನ್ನೊಂದು ಏನಾದ್ರು ಮಾಡಕ್ಕೆ ಬರ್ತಾ ಇದ್ದಾರೋ ಗೊತ್ತಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಕೊಟ್ಟಿರ್ತಕ್ಕಂಥ ಒಬ್ಬ ಅಧಿಕಾರಿಯ ಗೌರವ ಇದು. ನಮ್ಮಪ್ಪ ನಮ್ಮಮ್ಮ ಸುಮಾರು ಒಂದು 50 ವರ್ಷದಿಂದ ಇದೇ ಊರಲ್ಲೇ ವಾಸ ಮಾಡ್ತಾ ಇದ್ದಾರೆ. ಮೇಲನ್ ಬಿದೆ ಅಂತ ಹೇಳ್ಬಿಟ್ಟು ಬೆಟ್ಟದ ಜಾಗ ಅಂತ ಹೇಳ್ಬಿಟ್ಟು ಕೆಲವ್ರಿಗೆ ಈ ಸತ್ ಕೊಟ್ಟಿದ್ದಾರೆ, ಕೆಲವ್ರಿಗೆ ನಾವು ಕೇಳಿದ್ರೆ ಈ ಸತ್ತಿಗೆ ಬೆಟ್ಟದ ಜಾಗ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾ ಇದ್ದಾರೆ. ಮತ್ತೆ ಆಮೇಲೆ ಇವಾಗ ಇದಕ್ಕೆಲ್ಲ ಬಂದು ಗ್ರಾಮ ಸಭೆ ಎಲ್ಲ ಅವರೇ ಇದ್ ಮಾಡ್ಬಿಡ್ತಾರೆ. ಗ್ರಾಮ ಸಭೆಯಲ್ಲಿ ಸರಿಯಾಗಿ ಆನ್ಸರ್ ಕೊಡೋರೆಲ್ಲ ಏನು ಇರಲ್ಲ. ಅವ್ರ ಸದಸ್ಯರು ಇವರೆಲ್ಲ ಇದ್ ಮಾಡ್ಕೊಂಡು ಅವರೇ ಇದ್ ಮಾಡ್ತಾರೆ. ಏನೇ ಆಗ್ಲಿ ಒಂಚೂರು ನಮ್ಗೆ ಅನುಕೂಲ ಇಲ್ಲ, ಏನೋ ಇದ್ ಮಾಡ್ತಾ ಇಲ್ಲ ಈ ಪಂಚಾಯತಿಯಲ್ಲಿ. ಇದ್ ಮಾತ್ರ ಅಲ್ಲ, ಈಗ ಗ್ರಾಮ ಸಭೆ ಬಂದಾಗ ಮಾಹಿತಿ ನಿಮ್ವರೆಗೂ ಬರುತ್ತಾ ಅಥವಾ ಅವರ ಪಾಡ್ಗೆ ಅವರೇ ಮಾಡ್ಕೊಂಡು? ಅವ್ರ ಪಾಡ್ಗೆ ಅವರೇ ನಾವೇ ತಿಳ್ಕೊಂಡು ಗ್ರಾಮ ಸಭೆಗೆ ಬರ್ಬೇಕು. ಮತ್ತೆ ನಾವೇನಾದ್ರು ಕ್ವಶನ್ ಮಾಡಿದ್ರೆ ಮತ್ತೆ ಆಮೇಲೆ ಇದ್ ಮಾಡ್ತಾರೆ.
ಈಗ ಅಲ್ಲಿ ಗ್ರಾಮ ಸಭೆ ನಡೆದಾಗ ಸಮಸ್ಯೆಗಳದ್ದೇನೋ ಅರ್ಜಿ ಕೊಟ್ಟಾಗ ಬಗೆಹರಿಸ್ತಾರ ಇಲ್ವಾ? ಇಲ್ಲ ಇಲ್ಲ ಇಲ್ಲ, ಏನೋ ಅವರ ಅರ್ಜಿನೂ ಕೊಟ್ಟು ಅರ್ಜಿ ಅವರೇ ನಮ್ಗೆ ಗ್ರಾಮ ಸಭೆ ಮನೆಯಿಂದ ಒಂದು ಅರ್ಜಿ ಕೊಟ್ಟಿದ್ದಾರೆ. ಅದ್ರಲ್ಲಿ ಮತ್ತೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ವಾರ ಟೈಮ್ ಕೊಡ್ರಿ ಅಂದ್ರು. ಒಂದು ವಾರ ಅಲ್ಲ, 2-3 ತಿಂಗಳಾಯ್ತು, ಇದುವರೆಗೂ ಗ್ರಾಮ ಸಭೆ ನಡೆಸಿಲ್ಲ. ಮೊನ್ನೆ ಗ್ರಾಮ ಸಭೆ ನಡೆದಾಗ ಇವರೆಲ್ಲ ಬಂದು ಮಾತಾಡಿದಾಗ ಗ್ರಾಮ ಸಭೆಯಲ್ಲಿ ಅಧ್ಯಕ್ಷರು ಇಲ್ಲ, ಅಧ್ಯಕ್ಷ ಇದ್ರು, ಮೇಡಮ್ ಇಲ್ಲ, ಅಧಿಕಾರಿಗಳು ಯಾರು ಇಲ್ಲ. ಯಾರು ಇಲ್ಲ. ಗ್ರಾಮ ಸಭೆ ಹೆಂಗ್ ಮಾಡ್ತಾರೆ? ಅವತ್ತು ತಿಳಿಸಿರೋರು ಅವಾಗ ಮಾಡ್ತೀವಿ ಅಂದ್ರು. ಮೇಡಮ್ ಅವತ್ತಿನ ಬರ್ತಾನೆ ಇಲ್ಲ ಡ್ಯೂಟಿಗೆ. ಅವತ್ತೊಂದ್ ದಿವಸ ಕನಿಷ್ಠ ಅರ್ಜಿನ ಗಿರ್ಜಿನ ಕೊಡ್ಬೇಕಂದ್ರೆ ಯಾರು ಗತಿ ಈಗ ಗ್ರಾಮ ಸಭೆ ದಿವಸ ನೋಡಲ್ ಅಧಿಕಾರಿಗಳನ್ನ ಇದ್ರ ಯಾರು ಇಲ್ಲ. ಮತ್ತೆ ಗ್ರಾಮ ಸಭೆ ಹೆಂಗ್ ಮಾಡಿದ್ರು ಅಂತ ಯಾರು ನೀವು ಕೇಳಲಿಕ್ಕೆ ಅದನ್ನ ಆ ಕ್ವಶನ್ ಮಾಡಿಸಿದಕ್ಕೆ ಎಲ್ಲ ನಿಲ್ಸಿ. ಗ್ರಾಮ ಸಭೆ ದಿನಾನೇ ವಾರ್ಡ್ ಸಭೆ 2 ಒಂದೇ ಸರಿ ಮಾಡಿದ್ರು. ನಾವು ಕೇಳಿದಕ್ಕೆ ಗ್ರಾಮ ಸಭೆ ತೆಗೆದ್ಬಿಟ್ಟು ವಾರ್ಡ್ ಸಭೆ ಮಾತ್ರ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇದ್ ಮಾಡ್ಬೇಕಾದ್ರೆ ಗ್ರಾಮ ಸಭೆ 2 ಸ್ಟಾರ್ಟ್ ಒಂದು ಮಾಡ್ಬೇಕು. ಕುಟುಂಬದಲ್ಲಿ 4-5 ಜನ ಇರೋರ್ಗೆಲ್ಲ ಒಂದೇ GPS ಎಲ್ಲ ಮಾಡ್ತಾರೆ. ಎಲ್ಲ ಸೈಟ್ಗಳೆಲ್ಲ ಒಂದೇ ಕುಟುಂಬದಲ್ಲಿ 4-5 ಸೈಟ್ಗಳು ಇದ್ ಮಾಡ್ತಾರೆ. ಇಲ್ದೇ ಇರೋರೆಲ್ಲ ಹಿಂಗೆ ಇದೀವಿ. 2020ರಲ್ಲಿ ಹಾಕಿರೋ ಈ ಸತ್ತು ಅರ್ಜಿ ಇವತ್ತು ಗಂಟ ಇನ್ನೂ ಮೂವೇ ಮಾಡಿಲ್ಲ, ವೈಟಿಂಗ್ ಇದ್ರಲ್ಲೇ ಇದೆ. 10 ವರ್ಷ ವಾಸ ಮಾಡಿರೋರ್ಗೆ ಈ ಸತ್ತಾಗಿದೆ. ನಾವು 50 ವರ್ಷದಿಂದ ವಾಸ ಮಾಡಿರೋರು ನಮ್ಗಿಲ್ಲ. ಇದರಲ್ಲಿ 459 ನಾರಾಯಣ ಹನುಮಂತಪ್ಪ ಒಂದು ಸೈಟ್ ಆಗಿದೆ. 460 ಹನುಮಂತಪ್ಪ ವೈಫ್ ಆಫ್ ನಾರಾಯಣ ರೆಡ್ಡಿ ಅದೊಂದು ಸೈಟ್ ಆಗಿದೆ. ಒಂದೇ ಕುಟುಂಬದವರು. ಒಂದೇ ಕುಟುಂಬದವರೇ, ಒಂದೇ ಮನೆಗಳು. ಆಮೇಲೆ ಪ್ರಮೀಳಮ್ಮ 461ರಲ್ಲಿ 3 ಸೈಟ್ಗಳಾಗಿದೆ. ಆದರೆ ಅದು ಈ ಸತ್ತು ಕೂಡ ಆಗ್ಬಿಟ್ಟೈತೆ. ಅಲ್ಲ, ಇದರಲ್ಲಿ ಇರೋದು 3 ಇನ್ನೂ ಇದಾವೆ. ಅಲ್ಲಿ ಜಾಗ ನೋಡಿದ್ರೆ ಒಂದು ಅರ್ಧ ಎಕರೆ ಬರ್ತದೆ.